ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ವಾಮಾಚಾರದ ಹೆಸರಲ್ಲಿ ಅಮಾಯಕರಿಗೆ ವಂಚಿಸುತ್ತಿದ್ದ ಡೋಂಗಿ ಬಾಬಾನಿಗೆ ಬಿತ್ತು ಗೂಸ. ಧಾರ್ಮಿಕ ಶಕ್ತಿ ಕೇಂದ್ರಗಳಲ್ಲಿ ವಾಮಾಚಾರ ಮಾಡಿ ಜನರನ್ನ ವಂಚಿಸುತ್ತಿದ್ದ ಮಂತ್ರವಾದಿಯ ಕೆಲಸಕ್ಕೆ ಗ್ರಾಮಸ್ಥರೇ ತಡೆ ಹಾಕಿ ಗೂಸ ಕೊಟ್ಟು ಕಳಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹಣಗೆರೆ ಕಟ್ಟೆಯಲ್ಲಿ ನಡೆದಿದೆ. ಜನರ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡು ಡೋಂಗಿ ಬಾಬಾ ಸಲೀಂ ಎಂಬಾತ ಪೂಜೆ ಪುನಸ್ಕಾರದ ಹೆಸರಲ್ಲಿ ಅಮಾಯಕರಿಗೆ ವಂಚಿಸಲು ಮುಂದಾಗಿದ್ದ. ನಂಬಿ ಬಂದವರಿಗೆ ಮಂಕುಬೂದಿ ಎರಚುವ ಕಾಯಕ ಮಾಡಿಕೊಂಡಿದ್ದ. ವಿಷಯ ತಿಳಿದ ತೀರ್ಥಹಳ್ಳಿ ಹಣಗೆರೆ ಕಟ್ಟೆ ಗ್ರಾಮಸ್ಥರೇ ವಂಚಕನಿಗೆ ಸಖತ್ ಗೂಸ ಕೊಟ್ಟಿದ್ದಾರೆ. ಆಸ್ತಿ ವಿವಾದ, ವ್ಯವಹಾರ, ಸೇಡು, ವಶೀಕರಣ ಹೀಗೆ ಯಾವುದೇ ವಿಷಯದ ಬಗ್ಗೆ ಹೀಗೆ ಪೂಜೆ ಸಲ್ಲಿಸಿದ್ರೆ ಪರಿಹಾರ ಖಚಿತ ಎಂದು ನಂಬಿಸಿ ಕೆಲವರನ್ನ ಹಣಗೆರೆ ಕಟ್ಟೆಯ ದಟ್ಟ ಕಾಡಿಗೆ ಕರೆತಂದಿದ್ದ. ಈತ ಪೂಜೆ ಆರಂಭಿಸುವ ಮುನ್ನವೇ ಸ್ಥಳೀಯರು ಈತನಿಗೆ ಪೂಜೆ ಮಾಡಿದ್ರು. ಅಂದಹಾಗೆ ಹಣಗೆರೆ ಕಟ್ಟೆಯಲ್ಲಿ ದರ್ಗಾ ಹಾಗೂ ಭೂತರಾಯ ದೇವಾಲಯವಿದ್ದು ಶಕ್ತಿ ಕೇಂದ್ರವಾಗಿದೆ. ಹೀಗಾಗಿ ಇಲ್ಲಿಗೆ ವಂಚಕರು ವಾಮಾಚಾರ ನಡೆಸಲು ಬರ್ತಾರೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ವಾಮಾಚಾರಕ್ಕಾಗಿ ಡೋಂಗಿ ಬಾಬಾ ಪಡೆದಿದ್ದ 38,000 ರೂಪಾಯಿ ಹಣವನ್ನ ಪೊಲೀಸರ ಸಮ್ಮುಖದಲ್ಲಿ ಸಂಬಂಧಿಸಿದವರಿಗೆ ಗ್ರಾಮಸ್ಥರು ಹಸ್ತಾಂತರಿಸಿದ್ದಾರೆ. ಡೋಂಗಿ ಬಾಬಾನಿಂದ ಮುಚ್ಚಳಿಕೆ ಬರೆಸಿಕೊಂಡ ಪೊಲೀಸರು ನಂತರ ಬಿಟ್ಟು ಕಳಿಸಿದ್ದಾರೆ. ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.